आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर में अंबेडकर जयंती की धूम, जैसे कि आज देश भर में जो है भीमराव अंबेडकर जी की जयंती जो है वो बड़े ही धूमधाम के साथ मनाई जा रही है, क्योंकि आज ही के दिन जो है यानी 14 अप्रैल 1891 यानी 1891 में मध्य प्रदेश में जो है अंबेडकर जी का जन्म हुआ था। इसलिए जो है आज 14 अप्रैल को देश भर में जो है अंबेडकर जी की जयंती की धूम मची हुई है। और देश के हर एक कोने में, हर एक गांव में, हर एक शहर में जो है जहां जहां पर भी अंबेडकर जी का सर्कल है, वहां पर जो है उनके चाहने वाले, उनके फॉलोअर्स आकर जो है जयंती मना रहे हैं। तो इसी तरह से बीजापुर शहर में भी आज अंबेडकर जयंती की धूम मची हुई है। आइए देखते हैं। भारत संविधान के बाबा साहब अम्बेडकर के, बाबा साहब अम्बेडकर के। ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಿ ಉದ್ಘಾಟಿಸಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾರೆ. ಪರಶುರಾಮಣ್ಣ ಲಂಬು ಅವರು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ಪರಶುರಾಮ್ ಲಂಬು ಅವರು ಕೂಡ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೂ ಕೂಡ ಚಪ್ಪಾಳೆ ಮೂಲಕ ಅಭಿನಂದಿಸ್ರಿ. ರಾಜು ಪಿ ಡಿ ಅಧ್ಯಕ್ಷರಂತ ಸಂಭಾನ್ಯ ಸಾಹೇಬರು ಬಂದರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಉದ್ಘಾಟಕರಾಗಿ ಅವರಿಗೆ ಅಭಿನಂದಿಸಬೇಕು. ಸಿ ಮುಸ್ಲಿಂ ಸಂಭಾನ್ಯ ಸಾಹೇಬರು, ಬಿ ಡಿ ಅಧ್ಯಕ್ಷರು, ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬರು, ಮಾಜಿ ಸಚಿವರು, ಮಾಜಿ ಅವರು ಕೂಡ ಇದ್ದಾರೆ. ಮತ್ತು ರಾಮನವಮಿ ಅಧ್ಯಕ್ಷರಾದಂಥ ಉಮೇಶ್ ಅಣ್ಣ ವಂದಾಲ್ ಅವರು ಕೂಡ ಮುಂದೆ ಬಂದು ಅದನ್ನು ಸ್ವಾಗತಿಸಿದರು. ಉಮೇಶ್ ಅಣ್ಣ ವಂದಾಲ್ ಅವತ್ತು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಜಯಪುರ ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನಾನು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವ್ಯವಾದಂಥ ಮೂರ್ತಿ ಇದೆ, ಈ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ದಲಿತ ಒಕ್ಕೂಟದ ಯುವಕ ಮಿತ್ರರು ಅದರಲ್ಲಿ ಭಾಗವಹಿಸಿದ್ದೀನಿ. ಭಾಳ ಅರ್ಥಪೂರ್ಣವಾಗಿ ಇವತ್ತು ಸಹ ಅವರು ಆಚರಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಸರ್ಕಾರದಿಂದ ಈಗ ಕಾರ್ಯಕ್ರಮ ಇದೆ. ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತು ಸಹ ಭಾಗವಹಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಸಹ ಕೊಟ್ಟಿರ್ತಾರೆ. ಇವತ್ತು ಭಾರತ ದೇಶದಲ್ಲಿ ಯಾವಾಗ ಅಸಮಾನತೆ ಇತ್ತು, ಇವತ್ತು ಸಮಾನತೆ ಸಿಗಬೇಕು, ಎಲ್ಲ ಜಾತಿ ವರ್ಗದ ಜನರಿಗೆ ಇವತ್ತು ಸಹ ಗೌರವದಿಂದ ಇವತ್ತು ಸಹ ಬದುಕಬೇಕು, ಒಂದು ಸಮಾಜ, ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಕನಸನ್ನು ಇಟ್ಟುಕೊಂಡು ಇವತ್ತು ಏನು ಬೌದ್ಧರ ಆಶಯ, ಎಲ್ಲ ಬಸವಾದಿ ಶರಣರ ಆಶಯದಂತೆ ಈ ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ಕೊಟ್ಟು ಇವತ್ತು ಇಡೀ ವಿಶ್ವದಲ್ಲೇ ಅದು ಮಾದರಿಯಾದಂಥ ಸಂವಿಧಾನ. ಅವರ ಒಂದು ಕೊಡುಗೆಯನ್ನು, ಅವರ ಅದನ್ನು ಸ್ಮರಿಸುವಂಥ ಇವತ್ತೊಂದು ಸಹ ದಿನ. ಇವತ್ತು ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತೊಂದು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲುವಂಥ ಕೆಲಸ ಆಗಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಆಗಬೇಕು ಅನ್ನೋ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇವತ್ತು ಮಹಾ ಒಕ್ಕೂಟ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಮಹಾ ಅನ್ನ ಪ್ರಸಾದ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ. ನಾವು ಜೀವನದಾಗ ಬದುಕಬೇಕಪ್ಪ ಅಂತಂದ್ರೆ ಒಂದು ಸಮಾನತೆ ಇರಬೇಕು. ಆ ಸಮಾನತೆ ಕಲ್ಪಿಸ್ಕೊಟ್ಟವ್ರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದು ನೆನಪಿಸ್ಕೊಳ್ಬೇಕು. ಇದು ನಾವು ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಮುಂದೆ ಬರುವಂಥ ಪೀಳಿಗೆಗೂ ನಾವು ತಿಳಿಸುವಂಥ ಕೆಲಸ ಮಾಡಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಪೂರಾ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿದ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಏನು ಸಂವಿಧಾನ ಬರ್ದಾರ ಅದು ರಕ್ತರಂಗೆ ಬರ್ದಂಗೆ ಆ ಸಂವಿಧಾನ ಮ್ಯಾಗ ನಾವು ಎಲ್ಲರೂ ನಡೆದ್ರೆ ಎಲ್ಲರಿಗ ಒಂದು ನ್ಯಾಯ ಸಿಗ್ತೈತಿ. ಈ ಸಂವಿಧಾನ ಬರ್ದಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿ ಎಲ್ಲರೂ ಕೂಡಿ ಆಚರಣೆ ಮಾಡೋಣ. ಮತ್ತು 11 ತಾರೀಕಿನಿಂದ 14 ತಾರೀಕು ತನಕ ಅಂಬೇಡ್ಕರ್ ಸಾಹೇಬರು ಬಾಬಾ ಸಾಹೇಬರು ಹಬ್ಬ ಮಾಡೀವಿ. ಇಲ್ಲಿ ಬಿಜಾಪುರದೊಳಗೆ ಎಲ್ಲರೂ ಕೂಡಿ ರಂಗಮಂದಿರದೊಳಗೆ ಬರ್ರಿ, ಪುಸ್ತಕ ಮೇಳ ಮಾಡೀವಿ. ಎಲ್ಲ ಸಹ ಜಾತ್ಯತೀತವಾಗಿ ಎಲ್ಲ ಮಂದಿ ಕೂಡಿ ಬಂದು ಇದು ಹಬ್ಬ ಆಚರಣೆ ಮಾಡೋಣ. ಇವತ್ತು ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 139ನೇ ಜನ್ಮದ ಶುಭಾಶಯಗಳು. ಇವರು ಇವತ್ತಿನ ದಿವಸ ನಾವು ದೇಶದಲ್ಲಿ ಒಂದು ವಿಶ್ವಾಸ, ಒಂದು ಸಂವಿಧಾನ, ಒಂದು ಭಾಯಿಚಾರ, ಒಂದು ಭಾವ್ಯಕತೆಯಿಂದ ಬಾಳುವುದಂದ್ರೆ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ವಿದೇಶದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತಾಗ್ತಾ ಇದೆ. ಅವರು ಬರೆದಂಥ ಸಂವಿಧಾನ, ಅವರು ಬರೆದಂಥ ಗ್ರಂಥಕ್ಕೆ ನಾವು ಪಾಲನೆ ಮಾಡಬೇಕು, ಸಂವಿಧಾನಕ್ಕೆ ನಾವು ಎತ್ತಿ ಹಿಡಿಬೇಕು, ಸಂವಿಧಾನ ಕಾಪಾಡಬೇಕು. ಸತತ ಬಿಜಾಪುರ ನಗರದಲ್ಲಿ 11, 12, 13, 14 ಅಂತ 4 ದಿವಸ ಅಂಬೇಡ್ಕರ್ ಹಬ್ಬವನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಜಯಂತಿ ಕೂಡ ಅದೇ, ಇವತ್ತು ಲಾಸ್ಟ್ ದಿವಸ ಅದ. ಆದ್ದರಿಂದ ನಾವು ಇವತ್ತು ಒಂದೇ ದಿವಸ ಹಬ್ಬ ಮಾಡಬಾರ್ದು, ಒಂದೇ ದಿವಸ ಜಯಂತಿ ಮಾಡಬಾರ್ದು. ಅವ್ರು ನಮ್ಮ ಮಾಡಿದಂಥ ಮಾರ್ಗದರ್ಶನನು ದಿನನಿತ್ಯ ಈ ಅಂಬೇಡ್ಕರ್ ಜಯಂತಿ ಟೈಪ್ ನಾವು ಇರಬೇಕು, ಮಾಡಬೇಕು. ಅವರು ಎಲ್ಲ ಸಂವಿಧಾನಿತ ಮಾತುಗಳನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ನಾವೆಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಕೂಡಿ ಸಂವಿಧಾನ ಎತ್ತೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 139ನೇ ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಜೈ ಹಿಂದ್, ಜೈ ಭೀಮ್. ಇವತ್ತು 130ನೇ ಜನ್ಮ ದಿವಸದ ಅಂಬೇಡ್ಕರ್ ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಏನು ಎಲ್ಲ ವರ್ಗದವ್ರಿಗೂ ಕೂಡ ಇವತ್ತು ಹಬ್ಬನೇ ಅನ್ಬೋದು. ಇವತ್ತು ಅವರು ನಮ್ಮ ದೇಶದ ಪಿತಾಮಹ. ಯಾಕಪ್ಪ ಅಂದ್ರೆ ಅವರು ತಮ್ಮ ಏನು ಒಂದು ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿ ತನಕ ಅಂದರೆ ಅವ್ರ ಹೆಸರು ಅಜರಾಮಜರವಾಗಿದೆ. ಎಲ್ಲರಿಗೂ ಕೂಡ ಒಂದು ನ್ಯಾಯ ದೊರಕಿಸುವಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತಾವು ಏನು ಒಂದು ವಿಷವನ್ನು ಕುಡಿದು ಇವತ್ತು ಎಲ್ಲರೂ ಒಂದು ಅಮೃತವನ್ನು ಕುಡಿಯುವಂಥ ಲೆಕ್ಕಕ್ಕೆ ತಂದಿಟ್ಟಂಥ ಧೀಮಂತ ನಾಯಕ ಯಾರಾದರೂ ಇದ್ರಪ್ಪ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಇವತ್ತು ನಾವು ಇಲ್ಲಿ ಬಂದು ಮಾತಾಡ್ತಿದ್ದೀವಪ್ಪ ಅಂದರೆ ನಾವು ಮಹಿಳೆಯರು, ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೂಲವಾಗಿ ಕಾರಣ ಆಗ್ತಾರೆ. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಮಹಿಳೆ ಒಳಗೆ ಇರಬೇಕು, ಏನು ಒಂದು ಬಾಲ್ಯ ವಿವಾಹ ಪದ್ಧತಿ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅವರು ರದ್ದು ಮಾಡಿ ಇವತ್ತು ಮಹಿಳೆಯರು ಕೂಡ ಒಂದು ಸ್ವತಂತ್ರವಾಗಿ ಇರ್ಬೋದು ಅನ್ನೋದನ್ನು ಅವರು ಹೇಳಿಕೊಟ್ಟಂಥ ನಮ್ಮ ಪಿತಾಮಹರಿಗೂ ಕೂಡ ಇವತ್ತು ನಾನು ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಸಮಸ್ತ ಈ ದೇಶದ ಜನತೆಗೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ. ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ಭಾರತ ರತ್ನ, ದ ಕಿಂಗ್ ಆಫ್ ನಾಲೆಜ್, ದ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್. ಸ್ಕೂಲ್ ಕಲಿಯುವಾಗ ಸ್ಕೂಲ್ ಕಲೀಲಕ್ಕೆ ಕೊಡಲಿಲ್ಲ, ನೀರು ಕುಡಿಯೋಕೆ ಕೊಡಲಿಲ್ಲ. ಅಂಥ ವ್ಯಕ್ತಿ 37 ಡಿಗ್ರಿಯನ್ನು ಪಡೆದು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಈ ದೇಶದಲ್ಲಿ ಯಾವುದರ ಒಂದು ನಂಬರ್ 1 ಸಂವಿಧಾನ ಇದ್ರು ಬಾಬಾ ಸಾಹೇಬ್ ಕೊಟ್ಟಂಥ, ಭೀಮರಾವ್ ಕೊಟ್ಟಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ MMDC ಎಲ್ಲ ಮುಖಂಡರು, ಕಾರ್ಯಕರ್ತರು ಸೇರಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆಯನ್ನು ಮಾಡಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ನೀಡಿದಂಥ ಅತ್ಯುತ್ತಮ ಸಂವಿಧಾನದ ನೆನಪುಗಳನ್ನು ಮಾಡ್ತಾ ಈ ಭಾರತದ ಹಣೆಬರಹ ಅಂದರೆ ಸಂವಿಧಾನವನ್ನು ಕೆತ್ತಿದಂತಹ ಸಂವಿಧಾನ ಶಿಲ್ಪಿಯ ಇವತ್ತು ಜನ್ಮ ಜಯಂತ್ಯೋತ್ಸವದ ಅಂಗವಾಗಿ ಓಣಿಯಲ್ಲಿ ಸ್ವೀಟ್ ಹಂಚುವ ಮುಖಾಂತರ ಹಾಗೂ ಜನರಲ್ಲಿ ಬಾಬಾ ಸಾಹೇಬರ ಕುರಿತು ಮಾತನಾಡುತ್ತಾ ಇವತ್ತು ಬಾಬಾ ಸಾಹೇಬರು ಈ ಭಾರತ ದೇಶದಲ್ಲಿ ಜನಿಸದೇ ಇದ್ದಿದ್ದಲ್ಲಿ ಇಲ್ಲಿ ಬೇರೆ ತರಹದ ಕಾನೂನು ಇರ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಾರುವಂತಹ ಸಂವಿಧಾನವನ್ನು ನೀಡಿದ್ದಕ್ಕಾಗಿ ಇವತ್ತು ಅವರ
ಈ ನೆನಪನ್ನು ಈ ಸಂವಿಧಾನದ ಶಿಲ್ಪಿಯ ನೆನಪನ್ನು ನಾವು ಮನಪೂರ್ವಕವಾಗಿ ನೆನೆಸುತ್ತಾ ಅವರಿಗೆ ಗೌರವಪೂರ್ವಕವಾಗಿ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದ್ದೇವೆ. MMDC ಬಿಜಾಪುರ ಹಾಗೂ MMDCಯ ಎಲ್ಲ ಪದಾಧಿಕಾರಿಗಳು ಕೂಡಿ ನಾವು ನಾಡಿನ ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೇವೆ. आज बहुत ही अहम दिन है। आज संविधान रचयिता बाबा साहब भीमराव बाबा साहब अम्बेडकर साहब का 135वां जन्मदिन है। ये दिन पूरे देशवासियों के लिए बहुत अहम है। हम चाहते हैं कि आज का दिन हम देशवासियों के लिए ईद से कम नहीं है। मैं आप तमाम को बाबा साहब अम्बेडकर साहब के 135वें जन्मदिन की मुबारकबाद देते हुए मैं यही चाहता हूं कि बाबा साहब अम्बेडकर जैसे लोग हर सदी में आएँ, क्योंकि आज हर समाज को उस अपने हक के लिए लड़ने की ज़रूरत आन पड़ी है। जबकि बाबा साहब अम्बेडकर ने हर धर्म का सम्मान करते हुए, हर धर्म को देखते हुए उनके हक के लिए आवाज़ उठाने के लिए हम सबको संविधान दिया। मगर आज कुछ नेता उसी संविधान का नाम लेकर, उसी कार्यक्रम में बाबा साहब अम्बेडकर जी का नाम लेकर आज संविधान की धज्जियाँ उड़ा रहे हैं। जो देश का नागरिक संविधान के खिलाफ है, दर हकीकत वो खुद एक दहशतगर्द है। तो मैं आप तमाम को इस 135वें जन्मदिन के मौके पर एक अहम घोषणा करना चाह रहा हूं कि हमने ऐसे नेता, ऐसे लोग जो संविधान का सम्मान नहीं करते, जो संविधान बदलने की बात करते हैं, ऐसे लोगों के खिलाफ और ऐसे लोग जो किसी भी धर्म के खिलाफ आग उगलते हैं, हिंदू मुसलमान को लड़ाने की गंदी सियासत करते हैं, ऐसे लोगों के खिलाफ हम कर्नाटका माइनॉरिटी डेवलपमेंट एक्शन कमेटी की शुरुआत कर रहे हैं आज ही के दिन से। तो मैं आप तमाम को बता दूं, ये एक्शन कमेटी, ये डेवलपमेंट कमेटी सिर्फ ऐसे लोगों पर काम करेगी जिस पर अत्याचार होता है, और ऐसे लोग जो देश में रहकर संविधान के खिलाफ आग उगलते हैं, संविधान को ख़त्म करने की साजिश करते हैं और हर धर्म को गलत तरीके से बताने की कोशिश करते हैं, गाली गलौज करते हैं। ऐसे लोगों को सबक सिखाने के लिए हम संविधान के दायरे में रहते हुए, बाबा साहब के बताए हुए रास्ते पर चलते हुए, कानून के मुताबिक हम अब आने वाले कल में एक्शन कमेटी के ज़रिए हम इन पर एक्शन लेंगे। हम तमाम इस माध्यम के ज़रिए हम आप तमाम को कहना चाहेंगे, अगर आप भी ऐसे नफरती नेताओं के खिलाफ हमारा साथ देना चाहते हैं, देश के खिलाफ जो आग उगल रहे हैं, समाज के खिलाफ जो आग उगल रहे हैं, इन लोगों को कानून के दायरे में सबक सिखाना चाहते हैं, हमारा साथ देना चाहते हैं, तो हमारे साथ जुड़िए। हम और आप मिलकर ऐसे लोगों को सबक सिखाएंगे और संविधान को बचाएंगे। यही मैं आज के दिन बाबा साहब के 135वें साल पर कहना चाहता हूँ। हिंदू मुस्लिम सिख ईसाई सबको समान लिखा है। हिंदू मुस्लिम सिख ईसाई सबको समान लिखा है। मिटाकर जात पात का भेदभाव बाबा साहब अम्बेडकर ने संविधान लिखा है। अस्सलाम वालेकुम वरहमतुल्लाहि वबरकातुहू। जय भीम। मैं आज हमारी सोशल डेमोक्रेटिक पार्टी ऑफ इंडिया की जानिब से मैं तमाम कर्नाटका की आवाम को और तमाम हिंदुस्तान की आवाम को बाबा साहब अम्बेडकर जी के जन्मदिन पर एक मुबारकबाद पेश करना चाहता हूं। और बाबा साहब अम्बेडकर एक ऐसे ग्रेट लीडर थे, वो सिर्फ दलितों के लिए लीडर नहीं थे, बल्कि वो ओबीसी के लिए भी काम कर चुके हैं। हर कम्युनिटी के लिए, इंसाफ के लिए वो उनका परचम कभी भी ऊंचा था। बाबा साहब अम्बेडकर जी के तालीमात जितने भी कहो वो कम है अगर हम कहने बैठे तो। बाबा साहब अम्बेडकर को जब स्कूल में जब वो जाते थे तो उनके स्कूल से बाहर बिठाया जाता था। जब वो पानी मांगने जाते थे तो उन्हें पानी ऊपर से दिया जाता था। अगर एक पीवन अगर वहां पर हाजिर नहीं होता तो बाबा साहब अम्बेडकर जी को प्यासा ही रहना पड़ता था। एक दिन उन बाबा साहब अम्बेडकर ने अपनी माता से पूछा, आए मेरी माता, ये जात पात का भेदभाव और हमें पढ़ाई से क्यों रोका जा रहा है? तो उनकी माता ने कहा कि ये किताब में लिखा है। बाबा साहब अम्बेडकर ने उस दिन एक चैलेंज के तौर पर कहा था, मैं जिस दिन एक किताब लिखूंगा उस दिन तमाम इस भेदभाव को मिटाकर एक किताब लिखूंगा। तभी जाकर बाबा साहब अम्बेडकर ने एक संविधान को लिखा है, एक बेहतरीन कॉन्स्टिट्यूशन जिसमें हमें हर राइट दिया गया, राइट टू इक्वालिटी दिया गया, राइट टू फ्रीडम ऑफ रिलीजियस दिया गया है, और आर्टिकल 70 में अबॉलिशन ऑफ अनटचेबिलिटी को किया गया और कास्ट डिस्क्रिमिनेशन को बाइकआउट किया गया। तब जाकर आज एक हिंदुस्तान में हम आजादी के सांस ले रहे हैं। और एक चीज, अगर इस हिंदुस्तान को चलाना है, अगर एक हिंदुस्तान को चलाना है तो बाबा साहब अम्बेडकर जी के विचारों पर चलाना पड़ेगा। अगर तुम सावरकर और गोडसे के
विचारों पर अगर हिंदुस्तान को चलाना चाहते हो तो ये हिंदुस्तान कभी तरक्की नहीं कर सकता। ಭಾರತದ ಭವ್ಯ ಪರಂಪರೆಯನ್ನ ಎತ್ತಿ ಹಿಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನ ಬಿಜಾಪುರದಲ್ಲಿ ಎಲ್ಲ ಯುವಕ ಬಳಗ ಪ್ರಜ್ಞಾವಂತರು ವಿದ್ಯಾವಂತರು ಸೇರಿಕೊಂಡು ಅನ್ನದಾಸೋಹ ಮಾಡೋ ಮೂಲಕ ಬಾಬಾ ಸಾಹೇಬರ ಜೀವನ ಆದರ್ಶಗಳನ್ನ ಬೋಧನೆ ಮಾಡ್ತಾ ಸಮಾಜದೊಳಗ ಬಡತನ ಒಂದು ಶಾಪ ಅಲ್ಲ, ಬಡತನ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರಬುದ್ಧರಾಗಬೇಕು, ದೇಶವನ್ನ ಕಟ್ಟಲು ಮುಂದಾಗಬೇಕು. ಬಾಬಾ ಸಾಹೇಬ್ ಅವರು ಅನುಭವಿಸಿದಂತ ಕಷ್ಟಗಳನ್ನ ನೋಡಿಬಿಟ್ರ ಮಕ್ಕಳು ಇವತ್ತೆಲ್ಲ ಪಿಕ್ಚರ್ದೊಳಗ ಸೀರಿಯಲ್ದೊಳಗ ಬರುವಂತವ್ರನ್ನ ಐಡಿಯಲ್ ಆಗಿ ಮಾಡ್ಕೋತಾರ. ಬಾಬಾ ಸಾಹೇಬರನ್ನ ಐಡಲ್ ಮಾಡ್ಕೊಂಡು ನೋಡಿದ್ರೆ ಅವ್ರ ಜೀವನನೇ ಬಂಗಾರ ಆಗುವಂತ ಬದುಕು ಬಾಬಾ ಸಾಹೇಬ್ ಅವರು. ಅವರ ಬಡತನ, ಅವರ ಸಂಕಷ್ಟಗಳನ್ನ ನಾವು ಸಾಕಷ್ಟು ಸಲ ಸೀರಿಯಲ್ ಮುಖಾಂತರನು ತೆರೆಗೆ ಬಂದದ್ದು. ಅದು ಒಂದು ನೋಡ್ತಾ ಇದ್ರೆ ನನಗೂ ಅನಿಸ್ತು, ನಾನ್ ಬಾಬಾ ಸಾಹೇಬ್ ಅವರ ಸೀರಿಯಲ್ ಅನ್ನ ನೋಡಿದೀನಿ, ಸಂಪೂರ್ಣವಾಗಿ ನೋಡಿದೀನಿ. ಆ ಮನುಷ್ಯ ಎಷ್ಟು ಗಟ್ಟಿ ಅನ್ನೋದನ್ನ ತೋರಿಸ್ತದೆ. ಯಾಕ ಅಂದ್ರ ನಮಗ ಬಡತನ ಅದ, ಇನ್ನೊಂದ್ ಏನೋ ಕೊರತೆ ಅದ, ಕೊರಗದ ಅಂತೇಳಿ ಮಕ್ಕಳು ಇವತ್ತು ವಿದ್ಯೆ ಅರ್ಜನೆ ಮಾಡದೆ ಅದರಿಂದ ದೂರ ಹೋಗಕತ್ತಾರ. ನಮ್ಮ ದೇಶದಲ್ಲೇ ಅಲ್ಲ, ಜಗತ್ತಿನಲ್ಲೇ. ಏನಂತಂದ್ರ ಸಂಸ್ಕೃತದೊಳಗೊಂದ್ ಮಾತು ಬರ್ತದೆ, ಏನು ಅಂದ್ರ ಸ್ವರಾಜ್ಯ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಮಾತು ಬರ್ತದೆ. ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ರಾಜಮನೆತನದೊಳಗೆ ಹುಟ್ಟಿದವರಲ್ಲ, ಮಿಲಿಯನ್ ಟ್ರಿಲಿಯನ್ ಗಟ್ಲೆ ರೊಕ್ಕ ಗಳಿಸಿದವರಲ್ಲ, ಬರೇ ವಿದ್ಯಾರ್ಜನೆಯನ್ನ ಮಾಡಿದವರು. ವಿದ್ಯೆಯನ್ನ ಅರ್ಜನೆ ಮಾಡಿಕೊಂಡು ನಮ್ಮ ಇಂತ ದೊಡ್ಡ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಂದುಕೊಟ್ರು, ಸಂವಿಧಾನವನ್ನ ಬರೆದ್ರು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಂತ ಬಾಬಾ ಸಾಹೇಬ್ ಅವರ ಜನ್ಮ ದಿನೋತ್ಸವ ನಾವೆಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸೋಣ. ಅವರ ಆದರ್ಶಗಳನ್ನ ಪಾಲಿಸಿಕೊಂಡು ನಮ್ಮ ಭವಿಷ್ಯವನ್ನ ಬದಲಿಸೋಣ ಅನ್ನೋ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳನ್ನು ಅಭಿನವ್ ಮುರುಗೇಂದ್ರ ಶಿವಾಚಾರ್ಯರು, ಸಂಸ್ಥಾನ ಹಿರೇಮಠ, ಶಿರ್ಷಾಡ್. ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ವಿಶ್ವರತ್ನ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ನಿಮಿತ್ತವಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಾಗ್ತದೆ. ಅದು ಅಲ್ಲದೆ ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಒಂದು ಹಳ್ಳಿಯಿಂದ ಜನ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದೇ ಸಂಭ್ರಮ ವರ್ಷ ಮಾಡುತ್ತಾ ಬಂದಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಕೋರಿ, ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು 135 ಜಯಂತ್ಯೋತ್ಸವ ನಾವೆಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತೊಂದು ಸಹ ಆಚರಣೆಯನ್ನು ಮಾಡ್ತಾ ಇದ್ದೆ. ಇವತ್ತು ನನಗೆ ಒಬ್ಬ ಪ್ರೊಫೆಸರು, ಒಬ್ಬ ಡಾಕ್ಟರು ನನಗೆ ಒಂದು ಸಂದೇಶವನ್ನು ಕೊಟ್ಟರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನೀವು ಎಷ್ಟು ದೀರ್ಘಾಯುಷವಾಗಿ ಬಾಳ್ತೀರೋದು ಪ್ರಮುಖವಲ್ಲ, ಹೌ ಲಾಂಗ್ ಯು ಲಿವ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಲಿವ್ ಇಸ್ ಇಂಪಾರ್ಟೆಂಟ್. ನೀವು ಹೆಂಗೆ ಬದುಕ್ತೀರಿ ಅದು ಮಹತ್ವದ ಅಂತ ಮಾತಾಡ್ತಾರೆ. ಅದಕ್ಕೆ ಇವತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮೂಲಕ ಇಟ್ಟು ಸಹ ಅರ್ಥಪೂರ್ಣವಾಗಿ ಇವತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಕೂಡಿ ಇವತ್ತು ಈ ರಕ್ತ ಶಿಬಿರನ ಆಯ್ಕೆ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಆ ಸಂಘಟಕರಿಗೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮುಂದುವರಿಬೇಕು. ಈ ರೀತಿ ಜನಪರವಾದಂಥ ಕಾರ್ಯಕ್ರಮಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತದ ಮೇರೆಗೆ ನಡೀಬೇಕು ಅಂಥೇಳಿ ಆಶಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ 135ನೇ ಜಯಂತ್ಯೋತ್ಸವದ ನಾನು ಶುಭಾಶಯಗಳನ್ನು ಕೋರಿ
ಭಾಳ ಸಂತೋಷದಿಂದ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಈ ಒಂದು ರಕ್ತ ಶಿಬಿರಕ್ಕೆ ಬಂದು ಭೇಟಿ ಕೊಟ್ಟು ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅಂತ ಮಾತನ್ನು ಹೇಳ್ತೀನಿ. ನಮಸ್ಕಾರ. ಹಾಗೂ ಕಾಂಗ್ರೆಸ್ ಹಮೀದ್ ಮುಸ್ತಫಾ ಅವರು, ರಾಜು ಆಳ್ಗೂರ್ ಅವರು ಈ ರೀತಿ ಎಲ್ಲ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಇವತ್ತು ಜಯಂತಿ ಅಂಗವಾಗಿ ಒಕ್ಕೂಟ ವತಿಯಿಂದ ಏರ್ಪಡಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಾಗಿ ಭಾಗವಹಿಸಿದ್ದಾರೆ. ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು